ಕಳೆದ 19 ವರ್ಷಗಳಿಂದ ಸಾರ್ವಜನಿಕರಿಗೆ ಸೇವೆ ನೀಡುತ್ತಿರೋ ಚಿಟ್ ಫಂಡ್ ಕಂಪನಿ ರಾಜ್ಯಾದ್ಯಂತ 49 ಶಾಖೆಗಳನ್ನು ಹೊಂದಿದ್ದ ಕಂಪನಿ ಇದೀಗ 50 ಶಾಖೆಯನ್ನ ಅಂದರೆ 50ನೇ ಶಾಖೆಯನ್ನ ಮಲ್ಲೇಶ್ವರಂನಲ್ಲಿ ಉದ್ಘಾಟನೆ ಮಾಡಿದೆ. 2006ರಲ್ಲಿ ಆರಂಭ ಆದ ಕೊಡಚಾದ್ರಿ ಚಿಟ್ಸ್ ಪ್ರೈವೇಟ್ ಲಿಮಿಟೆಡ್ ಇದುವರೆಗೂ ರಾಜ್ಯಾದ್ಯಂತ ಲಕ್ಷಾಂತರ ಗ್ರಾಹಕರನ್ನು ಹೊಂದಿದೆ. ಸದ್ಯ ರಾಜ್ಯದಲ್ಲಿರೋ ಪ್ರಮುಖ ಚಿಟ್ ಫಂಡ್ ಕಂಪನಿಗಳಲ್ಲಿ ಕೊಡಚಾದ್ರಿ ಚಿಟ್ ಫಂಡ್ ಪ್ರಮುಖ ಸ್ಥಾನದಲ್ಲಿ ನಿಲ್ಲಲಿದೆ. ಸರ್ಕಾರದಿಂದ ಅನುಮೋದಿತ ಚಿಟ್ ಫಂಡ್ ಕಂಪನಿಯಾಗಿದ್ದು ವಿಶ್ವಾಸ, ಪಾರದರ್ಶಕತೆ ಮತ್ತು ತಂತ್ರಜ್ಞಾನ ಆಧಾರಿತ ಸೇವೆಗಳ ಮೇಲೆ ಕೇಂದ್ರೀಕರಿಸಿದೆ. ಕರ್ನಾಟಕದ ಮೊದಲ ಡಿಜಿಟಲ್ ಚಿಟ್ ಫಂಡ್ ಕಂಪನಿಯಾಗಿದ್ದು ಗ್ರಾಹಕರಿಗೆ ಆಧುನಿಕ ಮತ್ತು ತಾಂತ್ರಿಕ ಪರಿಹಾರಗಳನ್ನು ನೀಡ್ತಾ ಇದೆ. ಡಿಜಿಟಲ್ ಇಂಡಿಯಾ ಕಾನ್ಸೆಪ್ಟ್ನ ಅಡಿ ಸೇವೆ ನೀಡ್ತಾ ಇದ್ದು ಗ್ರಾಮೀಣ ಭಾಗದ ಜನರಿಗೂ ಇದು ಅನುಕೂಲವಾಗಲಿದೆ. ಮೊಬೈಲ್ ಮೂಲಕ ಬ್ಯಾಂಕ್ನಲ್ಲಿ ವ್ಯವಹರಿಸಿದ ಮಾದರಿಯಲ್ಲೇ ವ್ಯವಹಾರ ಮಾಡುವ ಸೌಲಭ್ಯವನ್ನು ಕಂಪನಿ ಗ್ರಾಹಕರಿಗೆ ನೀಡ್ತಾ ಇದೆ. ಇದು ಚಿಟ್ಟು ಅಂತ ಹೇಳೋದು. ಇದ್ರ ಬೆನಿಫಿಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಗ್ರಾಹಕರಿಗೆ ಇದರದ್ದೇ ಆದಂತ ಒಂದು ನಿರ್ದಿಷ್ಟವಾದಂತ ಬಡ್ಡಿ ಇಲ್ಲ. ಸೊ ಅವರು ಹಾಕಿರೋ ಪೂಲ್ ಮಾಡಿರುತ್ತ ಹಣನ ಸೊ ಅವ್ರಿಗೆ ಹೇಗೆ ಬೇಕು ಎಷ್ಟಕ್ಕೆ ಬೇಕು ಅಂತ ಅವ್ರದೇ ನಿರ್ಧಾರ ಮಾಡ್ತಾರೆ. ಅದನ್ನ ಒಂದು ಬಿಡ್ಡಿಂಗ್ ಪ್ರೋಸೆಸ್ ಮುಖಾಂತರ ನಡೆಸ್ತಾರೆ. ಸೊ ಇದು ಈಗ ಮುಂಚೆ ಹೇಗೆ ಆಗ್ತಿತ್ತಪ್ಪ ಅಂದ್ರೆ ಅದು ಒಬ್ಬ ಒಂದು ಟ್ರೆಡಿಷನಲ್ ಮೆಥಡ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇತ್ತು. ನಾವು ಕೊಡಚಾದ್ರಿ ಚಿಟ್ಸು ಇದನ್ನ ಟ್ರಾನ್ಸ್ಪರೆಂಟ್ ಆಗಿ ತಗೊಂಡು ಹೋಗಿ ಟೆಕ್ನಾಲಜಿಕಲಿ ಮುಖಾಂತರ ಮೊಬೈಲ್ ಆ್ಯಪ್ ಮುಖಾಂತರ ನಾವು ಅವರ ಕೈಯಲ್ಲೇ ಅವರು ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಕೂತ್ಕೊಂಡು ಕೂಡ ಅದನ್ನ ಆಪರೇಟ್ ಮಾಡ್ಬೋದು. ಅವರಿಗೆ ಅವರ ಬಿಡ್ಡಿಂಗ್ ಪ್ರೋಸೆಸ್ನ ಅಲ್ಲೇ ನೋಡ್ಬೋದು, ಅಲ್ಲೇ ಹೊಸ ಚಿಟ್ಟನ್ನು ಎನ್ರೋಲ್ ಆಗ್ಬೋದು, ಹಾಗೆ ಅಲ್ಲೇ ಪೇಮೆಂಟು ಕೂಡ ಮಾಡ್ಬೋದು, ಬಿಡ್ಡಿಂಗ್ ಪ್ರೋಸೆಸ್ ಕೂಡ ಅದರಲ್ಲೇ ಪಾಲ್ಗೊಳ್ಬೋದು, ಹಾಗೆ ಅದನ್ನ ವಿಡ್ರಾನು ಕೂಡ ಅದ್ರ ಮುಖಾಂತರ ಮಾಡ್ಬೋದು. ಇದು ಕಂಪ್ಲೀಟ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಸೊ ಇವಾಗ ಹೇಗೆ ನಮ್ಮ UPI ಯೂಸ್ ಮಾಡಿಕೊಂಡು ಹೇಗೆ ಪೇಮೆಂಟ್ ವ್ಯವಸ್ಥೆ ಇದೆಯೋ ಹಾಗೆ UPI ಮುಖಾಂತರ ಪೇಮೆಂಟ್ ಮಾಡ್ಬೋದು. ಮತ್ತೆ ನಮ್ಮಲ್ಲಿ ಆಟೋ ಡೆಬಿಟ್ ವ್ಯವಸ್ಥೆನೂ ಕೂಡ ಇದೆ.